ಗಿಲ್ಲಿ ನಟ ಪ್ರಚಾರಕ್ಕೆ ಬರಲ್ಲ ಎಂದವರಿಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಫಿಲ್ಮ್ ಚೇಂಬರ್ಗೆ ಗಿಲ್ಲಿ ವಿರುದ್ಧ ದೂರು ನೀಡಲಾಗಿತ್ತು. ಗಿಲ್ಲಿ ನಟ ಪ್ರಚಾರಕ್ಕೆ ಬರಲ್ಲ ಎಂದವರಿಗೆ ಕೌಂಟರ್. ಫಿಲ್ಮ್ ಚೇಂಬರ್ಗೆ ಗಿಲ್ಲಿ ವಿರುದ್ಧ ದೂರು ನೀಡಲಾಗಿತ್ತು. ಗಿಲ್ಲಿ ವಿರುದ್ಧ ಸರ್ಕಾರಿ ಶಾಲೆ ಚಿತ್ರತಂಡ ದೂರು ನೀಡಿತ್ತು. ಬಿಗ್ ಬಾಸ್ ವಿನ್ನರ್ ಪ್ರಚಾರಕ್ಕೆ ಬರ್ತಿಲ್ಲ ಎಂದು ಆರೋಪ ಕೇಳಿ ಬಂದಿತ್ತು. ಪ್ರಮೋಷನ್ಗೆ ಬರಲ್ಲ ಅನ್ನೋ ಆರೋಪಕ್ಕೆ ಗಿಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾನು ಫಿಲ್ಮ್ ಚೇಂಬರ್ಗೆ ಮಾಹಿತಿ ಕೊಟ್ಟಿದ್ದೇನೆ. ನನಗೆ ಕೆಲಸದ ಒತ್ತಡ ಇತ್ತು, ಕ್ಲಾರಿಟಿ ಕೊಟ್ಟಿದ್ದೇನೆ. 2.5 ವರ್ಷದ ಹಿಂದೆ ಸಿನಿಮಾ ಮಾಡಿದ್ದೆ. ಸಿನಿಮಾ ತಂಡದವರು ಮತ್ತೆ ನನ್ನ ಸಂಪರ್ಕ ಮಾಡಿಲ್ಲ. ಚಿತ್ರತಂಡದ ಆರೋಪಕ್ಕೆ ಬಿಗ್ ಬಾಸ್ ವಿನ್ನರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಗಿಲ್ಲಿ ನಟ ಪ್ರಚಾರಕ್ಕೆ ಬರಲ್ಲ ಎಂದವರಿಗೆ ಕೌಂಟರ್. ಫಿಲ್ಮ್ ಚೇಂಬರ್ಗೆ ಗಿಲ್ಲಿ ವಿರುದ್ಧ ದೂರು ನೀಡಲಾಗಿತ್ತು. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿಲ್ಲಿ ವಿರುದ್ಧ ಸರ್ಕಾರಿ ಶಾಲೆ ಚಿತ್ರತಂಡ ದೂರನ್ನ ನೀಡಿತ್ತು. ಬಿಗ್ ಬಾಸ್ ವಿನ್ನರ್ ಪ್ರಚಾರಕ್ಕೆ ಬರ್ತಿಲ್ಲ ಎಂದು ಆರೋಪವನ್ನ ಮಾಡಲಾಗಿತ್ತು. ಪ್ರಮೋಷನ್ಗೆ ಬರಲ್ಲ ಅನ್ನೋ ಆರೋಪಕ್ಕೆ ಗಿಲ್ಲಿ ಇದೀಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾನು ಫಿಲ್ಮ್ ಚೇಂಬರ್ಗೆ ಹೋಗಿ ಮಾಹಿತಿಯನ್ನ ಕೊಟ್ಟಿದ್ದೇನೆ. ನನಗೆ ಕೆಲಸದ ಒತ್ತಡ ಇತ್ತು, ಅದರ ಬಗ್ಗೆ ನಾನು ಕ್ಲಾರಿಟಿಯನ್ನ ಕೊಟ್ಟಿದ್ದೇನೆ ಅಂತ ಮಾತನಾಡಿದ್ದಾರೆ ಗಿಲ್ಲಿ ನಟ. 2.5 ವರ್ಷದ ಹಿಂದೆ ಸಿನಿಮಾ ಮಾಡಿದ್ದೆ. ಸಿನಿಮಾ ತಂಡದವರು ಮತ್ತೆ ನನ್ನನ್ನು ಸಂಪರ್ಕ ಮಾಡಲೇ ಇಲ್ಲ. ಈಗ ಸಿನಿಮಾ ಆಗಿ ನನ್ನ ಪ್ರಕಾರ 2.5 ವರ್ಷ ಆಗಿರ್ಬೇಕು. ಅದ್ರಲ್ಲಿ ಆಕ್ಟಿಂಗ್ ಮಾಡಿ ನಾನು ಬೈಟ್ಸ್ ಕಳಿಸಿದೆ ಸರ್. ಅಂದ್ರೆ ಬೈಟ್ಸ್ ಕಳಿಸಿ ಎಲ್ಲ ಮಾಡಿದೆ. ಬಟ್ ಅದ್ ಯಾಕೆ ಹಂಗಾಯ್ತು ಅಂತ ಗೊತ್ತಿಲ್ಲ. ಪಾಪ ಅವ್ರಿಗೂ ಏನೋ ಮೋಸ್ಟ್ಲಿ ನನ್ನಿಂದ ನನ್ ಫೋನ್ ಎತ್ತಿದ್ದಕ್ಕೆ ನನಗೂ ಒಂದಷ್ಟು ಕೆಲಸದ ಒತ್ತಡ ಇತ್ತಲ್ಲ, ಅದು ಅವ್ರು ತಪ್ಪಲ್ಲ ಸರ್. ಅದೇ ವಾಣಿಜ್ಯ ಮಂಡಳಿಗೆ ನಾನೇ ತಿರ್ಗಾ ಅದಕ್ಕೆ ಇನ್ನೊಂದು ನನ್ನ ಕಡೆಯಿಂದ ಏನು ಇದನ್ನ ಕೊಡ್ಬೇಕು ಅದನ್ನ ಕೊಟ್ಟೆ ಸರ್. ಈಗ ಸಿನಿಮಾ ಆಗಿ ನನ್ನ ಪ್ರಕಾರ 2.5 ವರ್ಷ ಆಗಿರ್ಬೇಕು. ಅದ್ರಲ್ಲಿ ಆಕ್ಟಿಂಗ್ ಮಾಡಿ ನಾನು ಬೈಟ್ಸ್ ಕಳಿಸಿದೆ ಸರ್. ಅಂದ್ರೆ ಬೈಟ್ಸ್ ಕಳಿಸಿ ಎಲ್ಲ ಮಾಡಿದೆ. ಬಟ್ ಅದ್ ಯಾಕೆ ಹಂಗಾಯ್ತು ಅಂತ ಗೊತ್ತಿಲ್ಲ. ಪಾಪ ಅವ್ರಿಗೂ ಏನೋ ಮೋಸ್ಟ್ಲಿ ನನ್ನಿಂದ ನನ್ ಫೋನ್ ಎತ್ತಿದ್ದಕ್ಕೆ ನನಗೂ ಒಂದಷ್ಟು ಕೆಲಸದ ಒತ್ತಡ ಇತ್ತಲ್ಲ, ಅದು ಅವ್ರು ತಪ್ಪಲ್ಲ ಸರ್. ಅದೇ ವಾಣಿಜ್ಯ ಮಂಡಳಿಗೆ ನಾನೇ ತಿರ್ಗಾ ಅದಕ್ಕೆ ಇನ್ನೊಂದು ನನ್ನ ಕಡೆಯಿಂದ ಏನು ಇದನ್ನ ಕೊಡ್ಬೇಕು ಅದನ್ನ ಕೊಟ್ಟೆ ಸರ್. ಈಗ ಸಿನಿಮಾ ಆಗಿ ನನ್ನ ಪ್ರಕಾರ 2.5 ವರ್ಷ ಆಗಿರ್ಬೇಕು. ಅದ್ರಲ್ಲಿ ಆಕ್ಟಿಂಗ್ ಮಾಡಿ ನಾನು ಬೈಟ್ಸ್ ಕಳಿಸಿದೆ ಸರ್. ಅಂದ್ರೆ ಬೈಟ್ಸ್ ಕಳಿಸಿ ಎಲ್ಲ ಮಾಡಿದೆ. ಬಟ್ ಅದ್ ಯಾಕೆ ಹಂಗಾಯ್ತು ಅಂತ ಗೊತ್ತಿಲ್ಲ. ಪಾಪ ಸರ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಜಾ. ರೋಜಾ, ಇದೀಗ ಏನು ಗಿಲ್ಲಿ ಫಿಲಂ ಇದಕ್ಕೆ ಅಲ್ಲಿ ಪ್ರಮೋಷನ್ಗೆ ಬರಲ್ಲ ಅನ್ನುವಂಥ ಒಂದಿಷ್ಟು ಆರೋಪಗಳು ಕೇಳಿ ಬಂದಿತ್ತು ಸರ್ಕಾರಿ ಶಾಲೆ ಎಂಬ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏನೆಲ್ಲ ಅಪ್ಡೇಟ್ಸ್ ಇದೆ ರೋಜಾ ಈ ವಿಚಾರಕ್ಕೆ? ಹೌದು ಹಾವಂತ. ಏನಂತ ಹೇಳಿದ್ರೆ, ಈ ಹಿಂದೆ ಫಿಲ್ಮ್ ಚೇಂಬರ್ಗೆ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ರು. ಗಿಲ್ಲಿ ಮೇಲೆ ಸಿನಿಮಾ ಪ್ರಮೋಷನ್ಗೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಗಿಲ್ಲಿ ಇವತ್ತು ಅವರ ಸಿನಿಮಾ ಪ್ರಮೋಷನ್ಗೆ ಅಂತ ಪ್ರೆಸ್ ಮೀಟ್ಗೆ ಅಂತ ಬಂದಂತಹ ಸಂದರ್ಭದಲ್ಲಿ ಪತ್ರಕರ್ತರು ಆ ಪ್ರಶ್ನೆಯನ್ನ ಗಿಲ್ಲಿಯ ಮುಂದಿಟ್ಟಂತಹ ಸಂದರ್ಭದಲ್ಲಿ ಅವ್ರು ಹೇಳಿದ ಒಂದೇ ಮಾತು, ನಾನು ಕಾಲ್ ಪಿಕ್ ಮಾಡಿಲ್ಲ. ಹೌದು, ಅದ್ ನನ್ ತಪ್ಪು. ಬಿಕಾಸ್ ಯಾಕಂದ್ರೆ ನನ್ಗೆ ಪ್ರತಿ ಸೆಕೆಂಡ್ಗೂ ಒಂದೊಂದು ಕಾಲ್ಸ್ ಬರ್ತಾ ಇರತ್ತೆ. ತುಂಬಾ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದೀನಿ ಕೆಲಸಗಳಲ್ಲಿ, ಆ ಪ್ರೋಗ್ರಾಮ್ ಈ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಅವ್ರು ಪ್ರಯತ್ನ ಮಾಡಿದಾರೆ ಇಲ್ಲ ಅಂತ ಹೇಳಿ. ಬಟ್ ನಾನು ಆ ಟೈಮಲ್ಲಿ ಕಾಲ್ನ ರಿಸೀವ್ ಮಾಡಕ್ ಆಗಿಲ್ಲ. ನಂದು ತಪ್ಪಿದೆ. ಕಂಪ್ಲೇಂಟ್ ಮಾಡಿರೋದ್ರಲ್ಲಿ ಅವ್ರದ್ದೇನು ಕೂಡ ತಪ್ಪಿಲ್ಲ. ನಾನು ಇದೇ ವಿಚಾರವಾಗಿ ಫಿಲ್ಮ್ ಚೇಂಬರ್ಗೆ ಹೋಗಿ ನಾನು ಸ್ಪಷ್ಟನೆಯನ್ನ ಕೊಟ್ಟಿದ್ದೀನಿ. ನಾನು ಕೂಡ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಕ್ಲಾರಿಟಿನ ಕೊಟ್ಟಿದ್ದಾರೆ. ಇವತ್ತು ಕೂಡ ಅಷ್ಟೇ ಸೂಪರ್ ಹಿಟ್ ಅನ್ನುವಂತಹ ಸಿನಿಮಾ ಒಂದು ಪ್ರಮೋಷನ್ಗೆ ಅಂತ ಹೇಳ್ಬಿಟ್ಟು ಗಿಲ್ಲಿ ನಟ ಬಂದಿದ್ರು. ಸಿನಿಮಾದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಳ್ತಾ ಮಾತನಾಡಿದ್ರು. ಯಾಕೆ ಹೋಗಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನು ಕೂಡ ಕೊಟ್ಟರು. ಇನಿಷಿಯಲಿ ನಾನು ಹೋಗಿಲ್ಲ ಅಂತಲ್ಲ. ಮತ್ತೆ ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೊಂದು ಗಿಲ್ಲಿಗೆ ದಿಮಾಗ್ ಬಂತ, ಕಾಲ್ ಪಿಕ್ ಮಾಡದೇ ಇರೋಷ್ಟು ಅಂತ ಒಂದಷ್ಟು ನಾವು ಪೋಸ್ಟ್ ಗಳನ್ನ ವೈರಲ್ ವಿಡಿಯೋಸ್ ಗಳನ್ನ ನೋಡ್ತಾ ಹೋದ್ವಿ. ಬಟ್ ಗಿಲ್ಲಿಗೆ ಆಗದೆ ಇರುವಂತಹ ವ್ಯಕ್ತಿಗಳು ಈ ರೀತಿಯಾಗಿ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅನ್ನುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅಪಪ್ರಚಾರದ ಕೆಲಸಗಳು ಆಗತ್ತೆ. ಬಟ್ ಸಿನಿಮಾ ಪ್ರಮೋಷನ್ಗೆ ಹೋಗದೆ ಇರೋದು ಸಿನಿಮಾ ಟೀಮ್ಗೆ ಬೇಸರ ಆಗ್ಬಿಟ್ಟು ಕಾಲ್ಗೂ ಕೂಡ ಸಿಗ್ತಾ ಇಲ್ಲ. ಎಷ್ಟು ಕಾಲ್ ಮಾಡಿದ್ರು ಕೂಡ ಗಿಲ್ಲಿ ಕಾಲ್ಗೂ ಕೂಡ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಒಂದು ಕಂಪ್ಲೇಂಟ್ ನ ಕೊಟ್ಟಿರುವಂತದ್ದು ಫಿಲ್ಮ್ ಚೇಂಬರ್ಗೆ. ಅದಾದ ನಂತರ ಗಿಲ್ಲಿ ಯಾವ ರೀತಿಯಾಗಿ ಸ್ಪಷ್ಟನೆ ಕೊಡ್ಬೇಕು, ಏನೆಲ್ಲ ರೀಸನ್ಸ್ ನ ಕೊಡ್ಬೇಕು, ಕೊಟ್ಟು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದೀನಿ, ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದೀನಿ ಅನ್ನುವಂತಹ ಮಾತನ್ನ ಇವತ್ತಿನ ಒಂದು ಪ್ರೆಸ್ ಮೀಟ್ ನಲ್ಲಿ ಪತ್ರಿಕಾಗೋಷ್ಠಿ ಏನ್ ಆಯೋಜನೆ ಮಾಡಿದ್ರು
ಏನಿದ್ರು ವನಿತಾ ಅಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗೆ ಇವಾಗ ಬರ್ತಾ ಇರುವಂತಹ ಸಿನಿಮಾ ಸೂಪರ್ ಹಿಟ್ ಸಿನಿಮಾದ ಬಗ್ಗೆ ಕೂಡ ಒಂದಷ್ಟು ಮಾತನಾಡಿದ್ರು. ವಿಜಯಾನಂದ ಅವರು ಒಂದೊಳ್ಳೆ ಪಾತ್ರವನ್ನ ನನಗೆ ಕೊಟ್ಟಿದ್ದಾರೆ. ಸಿನಿಮಾ 27ಕ್ಕೆ ರಿಲೀಸ್ ಆಗುತ್ತೆ. ಒಳ್ಳೆ ರೆಸ್ಪಾನ್ಸ್ ಸಿಗತ್ತೆ ಅಂತ ಕೂಡ ನಾನು ಭಾವಿಸಿದ್ದೀನಿ. ನೀವೆಲ್ಲರ ಸಪೋರ್ಟ್ ಕೂಡ ಇರ್ಲಿ. ನಾನು ಕೂಡ 27ನೇ ತಾರೀಕು ಸಿನಿಮಾವನ್ನ ವೀಕ್ಷಣೆ ಮಾಡ್ತೀನಿ, ಅಲ್ಲಿ ಸಿಗೋಣ ಎಲ್ರು ಅನ್ನುವಂತಹ ಮಾತನ್ನು ಕೂಡ ಗಿಲ್ಲಿ ಅವರು ಹೇಳಿದ್ರು. ಬಟ್ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಮತ್ತೆ ಬಿಗ್ ಬಾಸ್ ಮುಗಿದ ನಂತರ ಅವರ ಜೀವನ ಹೇಗಿದೆ, ಯಾವ ರೀತಿಯಾಗಿ ಎಲ್ಲ ಪ್ಲಾನಿಂಗ್ಸ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ, ಏನು ನನಗೆ ತೋಚ್ತಾ ಇಲ್ಲ. ಮತ್ತೆ ಪ್ರತಿಯೊಂದು ಹೆಜ್ಜೆಯನ್ನು ಇಡ್ಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕು. ಸಾಧು ಸರ್ ಕೂಡ ಈ ಸಿನಿಮಾದಲ್ಲಿ ನಟನೆಯನ್ನ ಮಾಡ್ತಾ ಇದ್ದಾರೆ. ಸೊ ಅವರಿಂದ ಒಂದಷ್ಟು ಅನುಭವಗಳು, ದೇಶ ಸುತ್ತಬೇಕು, ಕೋಶ ಓದ್ಬೇಕು ಅನ್ನುವಂತಹ ಮಾತುಗಳನ್ನ ಸಾಧು ಸರ್ ಅವರು ನನಗೆ ಹೇಳ್ತಾ ಇದ್ರು. ಅವರಿಂದನೂ ಕೂಡ ನಾನು ತುಂಬಾ ಕಲಿತೆ ಅನ್ನುವಂತಹ ಮಾತುಗಳನ್ನ ಗಿಲ್ಲಿ ಅವ್ರು ಹೇಳಿದ್ರು. ಅದ್ರ ಜೊತೆಗೆ ಏನು ತಪ್ಪುಗಳು ಆಗದೆ ಇರುವಂತೆ ನಿನ್ ಗೆದ್ದುಬಿಟ್ಟಿದ್ಯಾ ಗಿಲ್ಲಿ ಇವಾಗ, ಬಟ್ ಇನ್ನ ಮುಂದಿನ ನಿನ್ನ ಜೀವನ ಹೇಗಿರುತ್ತೆ, ನಿನ್ನ ಮುಂದಿನ ಹೆಜ್ಜೆಗಳು ಹೇಗಿರುತ್ತೆ, ನೀನ್ ಇಡುವಂತಹ ಪ್ರತಿ ಹೆಜ್ಜೆಗಳು ಕೂಡ ತುಂಬಾ ಹುಷಾರಾಗಿರ್ಬೇಕು ಈ ಒಂದು ಸಿನಿಮಾ ಕ್ಷೇತ್ರ ಅಂತ ಬಂದಂತಹ ಸಂದರ್ಭದಲ್ಲಿ ಅಂತ ಹೇಳ್ಬಿಟ್ಟು ಸಾಧು ಸರ್ ಹೇಳಿದ್ರು ಅನ್ನುವಂತಹ ವಿಚಾರವನ್ನು ಕೂಡ ಗಿಲ್ಲಿ ಅವ್ರು ಹಂಚ್ಕೊಂಡ್ರು. ಅದ್ರ ಜೊತೆಗೆ ನಾನು ಇನ್ನು ಮುಂದೆ ಏನ್ ಮಾಡ್ತೀನಿ, ಏನೆಲ್ಲ ಮಾಡ್ತೀನಿ, ಹೇಗಿರ್ತೀನಿ ಅನ್ನುವಂಥದ್ದು ನನಗೆ ಗೊಂದಲ ಇದೆ. ಬಿಕಾಸ್ ಜನರು ಕೊಡ್ತಾ ಇರುವಂತಹ ಪ್ರೀತಿ ಇದೆಯಲ್ಲ, ಅದು ನನ್ ಇಷ್ಟು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಕೂಡ ನನಗೆ ಇರ್ಲಿಲ್ಲ. ಅಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ, ಇದನ್ನ ಉಳಿಸ್ಕೊಳ್ಳೋದು ಹೇಗೆ, ಹೀಗೆ ನಾನು ಕಾಪಾಡ್ಕೊಂಡು ಹೋಗ್ಬೇಕು, ಅದು ನನಗೆ ದೊಡ್ಡ ಸವಾಲು. ಹಾಗಾಗಿ ನಾನು ತುಂಬಾ ಹುಷಾರಾಗಿ ಹೆಜ್ಜೆ ಹಿಡ್ತೀನಿ ಅನ್ನುವಂತಹ ಒಂದು ಮಾತನ್ನು ಕೂಡ ಗಿಲ್ಲಿ ಅವರು ಹೇಳಿದ್ರು. ಓವರ್ ಆಲ್ ಗಿಲ್ಲಿ ಅವರ ಮೇಲೆ ಇರುವಂತಹ ಪ್ರೀತಿ, ಭರವಸೆ, ಅವ್ರು ಇನ್ನೂ ಕೂಡ ನಮ್ಮನ್ನ ಎಂಟರ್ಟೈನ್ ಮಾಡ್ತಾರೆ, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ, ಸಿನಿಮಾಗಳನ್ನ ಮಾಡ್ಬೇಕು ಅನ್ನುವಂತಹ ನಿರೀಕ್ಷೆ ಅಭಿಮಾನಿಗಳಲ್ಲಿ ಹೆಚ್ಚಾಗಿದೆ. ಅದನ್ನ ಗಿಲ್ಲಿ ಅವರು ಯಾವುದೇ ಕಾರಣಕ್ಕೂ ಹುಸಿ ಆಗುದಿಲ್ಲ. ಇವತ್ತು ಅಷ್ಟೇ ಮಾತನಾಡ್ಬೇಕಾದ್ರೆ ಆ ಪತ್ರಿಕಾಗೋಷ್ಠಿಯಲ್ಲಿ ತುಂಬಾ ಸೂಕ್ಷ್ಮವಾಗಿ ತುಂಬಾ ಹುಷಾರಾಗಿ ಮಾತನಾಡ್ತಾ ಇದ್ರು. ಈ ಹಿಂದೆ ಯಾವ ರೀತಿ ಪಟಪಟ ಮಾತಾಡ್ತಿದ್ರು ಆ ರೀತಿಯಾದಂತಹ ಟೋನ್ ಇಲ್ಲ. ಬಿಕಾಸ್ ಯಾಕೆ ಅಂತ ಅಂದ್ರೆ ಎಲ್ಲಿ ಏನ್ ಮಾತಾಡಿದಾಗ ತಪ್ಪಾಗುತ್ತೋ ಯೋಚನೆ ಮಾಡಿ ಮಾತಾಡ್ತಾ ಇದ್ರು ಅಂತ ಒಂದಷ್ಟು ಬದಲಾವಣೆಗಳನ್ನ ಖಂಡಿತವಾಗಿ ನೋಡ್ಬೋದು ಆಫ್ಟರ್ ಬಿಗ್ ಬಾಸ್ ಅಂತಾನೆ ಹೇಳ್ಬೋದು. ಹಾಗೆ ಅವರ ಮೇಲೆ ಇದ್ದಂತಹ ಕಂಪ್ಲೇಂಟ್ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ರೋಜಾ ನಿಮ್ಮೆಲ್ಲ ಮಾಹಿತಿಗೆ.